ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನೀತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ಮಠದಾಯ ನಮೋ ನಮಸ್ತೆ. ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತಾನ್ ಪಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾರಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾಲಕಂತಾಮಾನಂದತೀರ್ಥಮುನಿವರ್ಯಮಹಂ ನಮಾಮಿ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯದಸ್ಮದಿಷ್ಟಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಮಾರು 600 ವರ್ಷಗಳ ಇತಿಹಾಸವುಳ್ಳ ಶ್ರೀ ವ್ಯಾಸರಾಜ ಪ್ರತಿಷ್ಠಾಪಿತ ಮುಖ್ಯ ಪ್ರಾಣದೇವರ ದೇವಸ್ಥಾನದ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ಶ್ರೀ ಸೀತಾಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯ, ಗಂಜುಗುಂಟೆ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇದರ ವಿಶೇಷತೆ ಏನೆಂದರೆ, ಜಗದ್ಗುರು ಮಧ್ವಾಚಾರ್ಯರ ಶಿಷ್ಯರಾದ ಶ್ರೀ ವ್ಯಾಸರಾಜ ಗುರುಗಳು ಅವರು ತಾವು ಪ್ರವಾಸ ಮಾಡಿದ ಜಾಗದಲ್ಲೆಲ್ಲ ಮುಖ್ಯ ಪ್ರಾಣಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಅವರು ಸುಮಾರು 732 ಮುಖ್ಯ ಪ್ರಾಣಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ನಮ್ಮ ಗಂಜುಗುಂಟೆ ಗ್ರಾಮದಲ್ಲೂ ಪ್ರವಾಸ ಮಾಡಿದಂತಹ ಸಂದರ್ಭದಲ್ಲಿ ಮುಖ್ಯ ಪ್ರಾಣಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿರುತ್ತಾರೆ. ಅದರ ವಿಶೇಷ ಲಕ್ಷಣಗಳು ಏನೆಂದರೆ, ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದಂತಹ ವಿಗ್ರಹಗಳಲ್ಲಿ 10 ಲಕ್ಷಣಗಳಿಂದ ಕೂಡಿರುತ್ತದೆ. ಅವುಗಳು ಏನೆಂದರೆ, ಪೂರ್ವಕ್ಕೆ ಮುಖ, ಅಭಯ ಹಸ್ತ, ಸೊಂಟದಲ್ಲಿ ಕತ್ತಿ ಅಥವಾ ಗುರಾಣಿ, ಶಂಖ ಮತ್ತು ಚಕ್ರ ಎಡಬಲಗಳಲ್ಲಿ, ಬಾಲದಲ್ಲಿ ಘಂಟೆ, ರಾಕ್ಷಸರ ಸಂಹಾರ, ಕರ್ಣಕುಂಡಲ, ಕೈಯಲ್ಲಿ ಸೌಗಂಧಿಕಾ ಪುಷ್ಪ, ಶಿಖ, ಸಮ್ಯಕ್ ದೃಷ್ಟಿ. ಇವು 10 ಲಕ್ಷಣಗಳು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದಂತಹ ಆಂಜನೇಯ ಮೂರ್ತಿಯಲ್ಲಿ, ಅಂದರೆ ಮುಖ್ಯ ಪ್ರಾಣಮೂರ್ತಿಯಲ್ಲಿ. ಇಲ್ಲಿ ಗಂಜುಗುಂಟೆಯ ಗ್ರಾಮದಲ್ಲಿರುವಂತಹ ಸೀತಾಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ತಂತ್ರಸಾರೋಕ್ತ ಆಗಮದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತಿರುತ್ತದೆ. ಅದೇ ರೀತಿಯಾಗಿ ಸಂಕ್ರಾಂತಿ, ಯುಗಾದಿ, ಬಲಿಪಾಡ್ಯಮಿ, ಮಾಘ ಮಾಸದ ಮಾಘ ಶುದ್ಧ ನವಮಿ ಅಂದರೆ ಶ್ರೀ ಜಗದ್ಗುರು ಮಧ್ವಾಚಾರ್ಯರು ಅದೃಶ್ಯರಾದಂತಹ ದಿನವನ್ನು ವಿಶೇಷವಾಗಿ ಇಲ್ಲಿ ಸ್ವಾಮಿಯಲ್ಲಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳೊಂದಿಗೆ ಆರಾಧಿಸಲ್ಪಡುತ್ತದೆ. ಅದೇ ರೀತಿಯಾಗಿ ನವರಾತ್ರಿ ಮಹೋತ್ಸವದ ಕೊನೆಯ ದಿನವಾದ ವಿಜಯದಶಮಿಯಂದು, ಅಂದರೆ ಮಧ್ವಾಚಾರ್ಯರು ಜನಿಸಿದ ದಿನದಂದು ವಿಶೇಷ ಪೂಜಾ ಕೈಂಕರ್ಯಗಳು ಸಮಸ್ತ ಸಹೃದಯ ಸಜ್ಜನ ಭಕ್ತರ ಸಹಕಾರದೊಂದಿಗೆ ಅನೂಚಾನವಾಗಿ ನಡೆಯುತ್ತಾ ಬಂದಿದೆ. ಧನ್ಯವಾದಗಳು.